ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಧರ್ಮ, ಈ ತಾಯ್ತಾನ ಮಗು ಕಟ್ಟಬೇಕು. ಏನ್ ಹೇಳ್ತಿದ್ದೀರಾ ನೀವು? ಅಲ್ಲ, ಅದು ಹೇಗೆ ಸಾಧ್ಯ? ಈ ತಾಯ್ತ ಮಗು ಮೈ ಮೇಲೆ ಇದ್ರೇನೆ ಪೂಜೆ ಸಫಲ ಆಗೋದು. ಆದರೆ ಈಗೇನಾದರೂ ಆ ಮಗು ನಮ್ಮ ಮುಖ ನೋಡ್ತು ಅಂತಂದ್ರೆ ಇಲ್ಲಿವರೆಗೂ ನಾವು ಪಟ್ಟಿರೋ ಶ್ರಮ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಈ ಕೆಲಸ ಅವರಿಂದ ಆಗಲ್ಲ, ನಾನು ಮಾಡ್ತೀನಿ. ತಾಯ್ತ ಕಟ್ಟೋದು ಅಂದ್ರೆ ಸುಮ್ಮನೆ ಕಟ್ಟೋದಲ್ಲ. ಕಟ್ಟಿಸ್ಕೊಂಡವ್ರಿಗೆ ಅದರ ಇರುವಿಕೆ ತಿಳಿಬಾರ್ದು. ಎಲ್ಲಿ ಯಾವಾಗ ಹೇಗೆ ಕಟ್ಟಬೇಕು ಅಂತ ನನಗೆ ಗೊತ್ತು. ನಾನು ಮಾಡ್ತೀನಿ ಬಿಡಿ. ನೋಡು ಮಾಯ, ಅವತ್ ಮಾಡ್ದ ಹಾಗೆ ಬೆಳಿಗ್ಗೆ ಲೇಟಾಗಿ ಹೇಳ್ಬೇಡ. ದೇವ್ರ ಪೂಜೆ ಅಂದ್ಮೇಲೆ ಭಕ್ತಿ ಇರ್ಬೇಕು. ಗಂಡನ್ ಪೂಜೆ ಅಂದ್ಮೇಲೆ ಭಯ ಭಕ್ತಿ ಎರಡೂ ಇರ್ಬೇಕು. ಜೊತೆಗೆ ಸ್ವಲ್ಪ ಪ್ರೀತಿನೂ ಇರ್ಬೇಕು. ಅದು ನಿಮ್ಗೆ ಸಂಬಂಧಪಟ್ಟಿರೋದಪ್ಪ. ದೊಡ್ಡೋರಾಗಿ ದೊಡ್ಡದಾಗಿ ಮಾತಾಡ್ಬೇಕೇ ಹೊರತು ದಡ್ರ ತರ ಮಾತಾಡ್ಬಾರ್ದು. ನೀನ್ ಹೇಗ್ ಗಂಡನ್ ಪೂಜೆ ಮಾಡ್ತೀಯೋ ನಾನು ನೋಡ್ತೀನಿ. ಹೇ ಕಳಸ ಮುಖ, ಸ್ವಪ್ನ ದ್ವಿಮುಖ, ಸ್ವಪ್ನ ರಾತ್ರೆ, ಕರಾಳ ರಾತ್ರೆ, ದೈತ್ಯ ಧ್ವಂಸ ನಿರ್ಮೂಲನಾ ದೇವತೆ, ಆವಾಹಯಾಮಿ, ಅನುಗ್ರಹಂ ಕುರು. ಮಾಯಾ, ನೀನಿನ್ನು ಹಾಸದ್ರಲ್ಲೇ ಇದೆಯಲ್ಲೇ? ನಿಮ್ಮತ್ತೆ ಹೇಳಲಿಲ್ವಾ ಬೆಳಿಗ್ಗೆ ಬೇಗ ಪೂಜೆಗೆ ರೆಡಿ ಆಗ್ಬೇಕು ಅಂತ? ಆಗೋಯ್ತಮ್ಮ. ಶ್ರೇಷ್ಠ ಎಲ್ಲಿ? ಇನ್ನೇನು, ಮೊಬೈಲ್. ಈಗಿನ ಕಾಲದ ಮಕ್ಕಳು ಏನ್ ಬೇಕಾದ್ರೂ ಬಿಡ್ತಾರೆ, ಮೊಬೈಲ್ ಬಿಡಲ್ಲ. ಸರಿ, ನಾನು ಹೋಗಿ ಕರ್ಕೊಂಬರ್ತೀನಿ, ನೀನ್ ಮಲ್ಗಿರು. ಭ್ರಮಾಕರಣ, ವಶೀಕರಣ. ಪುಟ್ಟ, ಇವತ್ತು ನನ್ನ ರೂಮಲ್ಲೇ ಮಲ್ಕೊಳ್ಳೋಣ? ಇಲ್ಲ, ನನ್ನ ಮಾಯಮ್ಮನ ಜೊತೆನೆ ಮಲ್ಕೋತೀನಿ. ಪ್ಲೀಸ್ ಪುಟ್ಟ, ಇವತ್ತೊಂದಿನ ನನ್ನ ಜೊತೆ ಮಲ್ಕೋ. ಇಲ್ಲ, ನನ್ನ ಮಾಯಮ್ಮನ ಜೊತೆನೆ ಮಲ್ಗೋದು. ಸರಿ, ಹಾಗಾದ್ರೆ ನನ್ನ ಫೋನ್ ಕೊಡು. ಇನ್ನೊಂದು 5 ನಿಮಿಷ ಆಟ ಆಡ್ತೀನಿ. ಸರಿ, ಏನ್ ಆಟ ಆಡ್ತದೆ ಪುಟ್ಟಕ್ಕಂದ? ಶ್ರೇಷ್ಠ ಪುಟ್ಟ, ಬಾ ಪುಟ್ಟ, ಟೈಮ್ ಆಯ್ತು, ಮಲ್ಕೊಳ್ಳೋಣ.
ಮಾಯಮ್ಮ 2 ನಿಮಿಷ ಬಂದ್ಬಿಡ್ತೀನಿ. ಲೇಟ್ ಆಗ್ತಿದೆ ಬಂಗಾರಿ. 2 ನಿಮಿಷ. ಮಾಯಾ ಬಿಡು, ಅವಳು ಆಡ್ಕೊಳ್ಳಿ. ಅವಳಲ್ಲಿ ಬಂದ್ರೆ ಸುಮ್ಮನೆ ಮಲ್ಕೋಬೇಕು, ನಿದ್ದೆ ಅಂತೂ ಮಾಡಲ್ಲ ಅವಳು. ಸರಿ, ಬೇಗ ಬಂದ್ಬಿಡ್ಬೇಕು. ಸರಿ ಮಾಯಮ್ಮ. ವಶೀಕರಣ ದೇವತಾ, ಅನುಗ್ರಹ ಕುರು ದೇವತಾ, ಮಮ ಶತ್ರು ವಿನಾಶಾಯ, ಸರ್ವಲೋಭ ಸರ್ವಕ್ರೋಧ ಸರ್ವ ಮತ್ಸರತೆ ಆವಾಹಯಾಮಿ, ಅನುಗ್ರಹಂ ಕುರು. ನನಗೆ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಅಲ್ಲಿ ನಮ್ ಕೆಲ್ಸ ಆಗಿದೆ. ಕುಳು 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 ಅಂತಿದೆ ಕಣೆ. ಒಂದ್ ಸ್ವಲ್ಪ ಬಿಸಿನೀರ್ ಮಿಕ್ಸ್ ಮಾಡಿ ಅದಕ್ಕೆ. ಒಲೆ ಮೇಲೆ ನೀರ್ ಕುದೀತಾ ಇದೆ, ತರ್ಲಾ? ಅಯ್ಯೋ ಬೇಡ ಮಾರತಿ, ಇದೇ ಸಾಕು, ಇದೇ ಸಾಕು, ಹಾಕು. ಮೆತ್ತಿಗೆ ಕಾಲ್ ಸುಟ್ಬಿಟ್ಯಾ? ಇಷ್ಟು ದಿನ ಮುಖಕ್ಕೆ ಮಂಗಳಾರತಿ ಎತ್ತಾ ಇದ್ದೆ, ಈಗ ಕಾಲ್ಗೆ ಎತ್ತಾ ಇದ್ಯಾ? ಇದೇನೆ, ಇಷ್ಟೇನಾ? ನಾನೇನು ಕಾಲ್ ತೊಳೆದು ಅದ್ರ ತೀರ್ಥ. ಆಯ್ತು 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 ಆಯ್ತು, ಕೋಪ ಮಾಡ್ಕೋಬೇಡ ಕಣೆ, ಖುಷಿಯಾಗಿದ್ದೀನಿ. ಏನಾದ್ರೂ ವರ ಬೇಕಾದ್ರೆ ಕೇಳ್ಕೊ. ನಾನು ಖುಷಿಯಾಗಿದ್ದೀನಿ, ಯಾವ ವರನು ಬೇಡ. ಅಲ್ವಾ ಮತ್ತೆ, ನಿನ್ ಖುಷಿಯಾಗಿರ್ಬೇಕು. ಯಾಕೆ ಹೇಳು, ನಾನಿನ್ನ ರಾಣಿ ಮಹಾರಾಣಿ ತರ ನೋಡ್ಕೊಂಡಿದೀನಿ, ಯುವರಾಜನ್ ಕೊಟ್ಟಿದೀನಿ. ಏನ್ರಿ ನೀವು ಎಲ್ರ ಮುಂದೆ ಮಾನ ಮರ್ಯಾದೆ ತಕ್ಕೊಂಡು ನಿಮ್ಮನ್ನ? ಅಯ್ಯಪ್ಪ, ಅಯ್ಯೋ.
ಅವಿಷ್ಕರಣ ವಶೀಕರಣ ಬೀಭತ್ಸ ದೇವತಾ ವಶೀಕರಣ ಪ್ರಾಪ್ತಿರಸ್ತು ಮಮ ಅನುಗ್ರಹಂ ಕುರು ದೇವತಾ. ಮಗನೇ ಬಾ, ಈಗ ನಿನ್ ಸರ್ದಿ ಬಾಮ್ಮ. ಅಯ್ಯೋ ಮೆತ್ತು ಕಣೋ. ಮಾಯಾ, ಅಳಿಯಂದ್ರು ನೀನ್ ಕೇಳದೆ ಹೋದ್ರು ವರ ಕೊಡ್ಬೇಕು, ಆ ಥರ ಪೂಜೆ ಮಾಡ್ಬೇಕು ನೀನು. ಅದ್ ಹೇಗ್ ಪೂಜೆ ಮಾಡ್ತೀಯೋ ಮಾಡು, ನಾನು ನೋಡ್ತೀನಿ. ನನಗಿಷ್ಟ ಆದವ್ರನ್ನ ನೀನ್ ದೂರ ಮಾಡ್ತಿದ್ಯಾ, ನಿನಗಿಷ್ಟ ಆದವ್ರನ್ನ ನಾನ್ ದೂರ ಮಾಡ್ತೀನಿ. ತ್ರಿಪೀಡಸ್ತು ಸರ್ವಧಮನ ಕಾರ್ಯಾಯ ಕಾರ್ಯಸಿದ್ಧಿ ಪ್ರದಾಯಸ್ತು. ಶ್ರೇಷ್ಠ ಪುಟ, ಶ್ರೇಷ್ಠ ಪುಟ, ಏನಾಯ್ತು ಶ್ರೇಷ್ಠ ಪುಟ ನಿಂಗೆ? ಶ್ರೇಷ್ಠ ಪುಟ, ಇಲ್ಲೋಡು ಇಲ್ಲೋಡು. ಶ್ರೇಷ್ಠ ಪುಟ, ಶ್ರೇಷ್ಠ ಶ್ರೇಷ್ಠ. ಈಗ ಶುರು ಆಯ್ತು ಆಟ. ಪೂಜೆ ಮಾಡ್ತೀಯಾ? ಗಂಡನ ಉಳಿಸ್ಕೋಬೇಕು ಅಂತಿದ್ಯಲ್ಲ, ಈಗ ಮಗುನ ಉಳಿಸ್ಕೊ ನೋಡೋಣ. ವಶೀಕರಣ ದೇವಿ ಆವಾಹಯಾಮಿ. ಏನಾಯ್ತು? ಆ ನನ್ನ ತಾಯಿ ಫಲ ಕೊಟ್ಟೇ ಬಿಟ್ಲು. ಮಗು ಈಗ ಸಂಪೂರ್ಣ ನನ್ನ ವಶದಲ್ಲಿದೆ. ಹೇಳಿ, ನಿಮಗೇನಾಗಬೇಕು? ರಕ್ತ ಕಾರ್ಕೋಬೇಕಾ? ವಿಲವಿಲ ಅಂತ ಒದ್ದಾಡಬೇಕಾ? ತರತರ ಅಂತ ಗೋಳಾಡಬೇಕಾ? ಅದೆಲ್ಲ ಏನು ಬೇಡ. ಆ ಮಾಯನ್ನ ದ್ವೇಷಿಸ್ಬೇಕು, ನಮ್ಮನ್ನ ಪ್ರೀತಿಸ್ಬೇಕು. ಇಷ್ಟೇ ಸಾಕಾ? ಇಷ್ಟೇ ಸಾಕ ಅಂದ್ರೆ ಇನ್ನು ಏನ್ ಮಾಡೋದಕ್ಕಾಗತ್ತೆ? ತಾಯಿ ಒಲದ ನಿಂತಾಗ ಸಾಕು ಅನ್ನೋ ಪದಾನೇ ಮರ್ತ್ ಹೋಗಬೇಕು. ಕೈ ಚಾಚಿ ನಿಂತ್ರೆ ಬಾಚಿ ತಪ್ಕೊಳ್ಳೋಷ್ಟು ನನ್ನ ರುಂಡಮಾಲಿನಿ ಕೊಡ್ತಾಳೆ. ಹಾಗಾದ್ರೆ ಆ ಮಾಯನ್ ಕತೆನ ಮುಗಿಸ್ಬಿಡಿ. ಏನ್ ಸಿಗುತ್ತೋ ಅದ್ರಲ್ಲೇ ಬಡ್ದು ಬಡ್ದು ನನ್ನ ಮಗಳ ಕೈಯಿಂದಾನೇ ಅವಳನ್ನ ಸಾಯೋ ಹಾಗೆ ಮಾಡಿ, ಅಲ್ವೇನ್ರಿ? ಹಾ, ರೊಟ್ಟಿ ಜಾರಿ ತುಪ್ಪಕ್ ಬಿತ್ತು ಅಂತಾರಲ್ಲ ಹಾಗೆ. ಜೀವ ಇರೋವರೆಗೂ ಅವಳಂತೂ ಬಂದು ನಮ್ಮ ಪಾದಕ್ಕೆ ಬೀಳೋದಿಲ್ಲ. ಕನಿಷ್ಠ ಇದಾದ್ರೂ ಆಗ್ಲಿ. ಆಗತ್ತೆ. ಎಲ್ಲ ಇನ್ಮೇಲೆ ಶುರು ಆಗುತ್ತೆ. ಶ್ರೇಷ್ಠ 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 ಪುಟ್ಟ, ಏನಾಯ್ತಾ ನಿಂಗೆ? ಏನಾಯ್ತು ಶ್ರೇಷ್ಠ ಪುಟ್ಟ ನಿಂಗೆ? ಯಾಕಮ್ಮ ಯಾಕಮ್ಮ ಏನಾಯ್ತಮ್ಮ ನಿನ್ಗೆ? ಶ್ರೇಷ್ಠ ಶ್ರೇಷ್ಠ, ಅಮ್ಮನ ಮೇಲೆ ಯಾಕಮ್ಮ ಇಷ್ಟೊಂದು ಸಿಟ್ಟು? ಶ್ರೇಷ್ಠ ಮಾಯಾ, ಇದಿನ್ನೂ ಶುರು ಅಷ್ಟೇ. ಮುಂದೆ ಏನೇನಾಗುತ್ತೆ, ಹೇಗೆ ಎಂಡಾಗುತ್ತೆ ಅಂತ ನೋಡ್ತಾ ಇರು.
ಇದನ್ನ ಯಾಮಿನಿ ನೋಡಿದ್ರೆ ಖುಷಿ ಪಡ್ತಾಳೆ. ಮಾಯಾ ಸ್ವಲ್ಪ ಮಗುಗೆ ನೀರ್ ಕುಡ್ಸಮ್ಮ. ನಿಖಿಲ್ ನೀರ್ ತಗೊಂಬರೋ. ಶ್ರೇಷ್ಠ ಪುಟ ಪ್ಲೀಸ್, ಶ್ರೇಷ್ಠ ಪುಟ. ಹಾಗೆಲ್ಲ ಮಾಡ್ಬಾರ್ದು ಪುಟ ನೀನು. ತಗೋ ಮಾಯಾ ನೀರ್ ಕುಡ್ಸು. ಶ್ರೇಷ್ಠ ಪುಟ ನೋಡು, ಕೋಪ ಮಾಡ್ಕೋಬೇಡ ಪುಟ. ಯಾಕೋ ಹೀಗ್ ಮಾಡ್ತಿದ್ಯಾ? ಅದು 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 ಕಣೆ, ಸರಿಯಾಗಿ ಉಗ್ದೆ. ಮಾಯಾ, ಇವಳ ಹತ್ರ ಇರ್ಬೇಡ ನೀನು. ಬಾ ಈ ಕಡೆ. ಯಾಕೆ? ಇವಳು ನನ್ ಮಗಳು. ಇರ್ಬೋದು, ಆದ್ರೆ ಸದ್ಯಕ್ಕೆ ನೀನು ಅವಳ ಹತ್ರ ಇರೋದು ಬೇಡ. ಬಾ ಈ ಕಡೆ. ಶ್ರೇಷ್ಠ ಪುಟ, ಶ್ರೇಷ್ಠ ಪುಟ. ಪುಟಿ ರಿಲ್ಯಾಕ್ಸ್ ಮಾಡು. ಪುಟಿ ಪುಟಿ ನಾನು ಹೇಳೋದು ಕೇಳು. ಪುಟಿ ಶ್ರೇಷ್ಠ, ಶ್ರೇಷ್ಠ ಏನಾಗ್ತಿದೆ? ಯಾಕೋ ಮಗ ಹೀಗ್ ಆಡ್ತಿದ್ಯಾ? ಏನು ಆಗಲ್ಲ, ಇಟ್ಸ್ ಓಕೆ. ಏನು ಆಗಲ್ಲ ಪುಟಿ. ಶಾಂತಿರಸ್ತು. ವೃದ್ಧಿರಸ್ತು. ಪ್ರವೃದ್ಧಿರಸ್ತು. ಮೋಹಿನಿ, ಪಾತಾಳ ಮೋಹಿನಿ. ಶಾಂತಿರಸ್ತು. ಶ್ರೇಷ್ಠ, ಶ್ರೇಷ್ಠ ಏನಾಯ್ತು? ಬೇಡ ಅಂತ ಹೇಳ್ತಿದ್ದಾನೆ, ಸುಮ್ನೆ ಇರು ಮಾಯಾ. ಪುಟಿ ಪುಟಿ ಇಲ್ಲಿ ನೋಡು. ಪುಟಿ ಪುಟಿ. ಮಗು ನಮ್ ಪರವಾಗಿ ಮಾತಾಡ್ಬೇಕು. ಏ ಮಾಯಾ, ಎಷ್ಟೇ ಕೊಬ್ಬು ನಿನಗೆ? ಪುಟ, ಏಯ್ ಎಷ್ಟೇ ಕೊಬ್ಬು ನಿನ್ಗೆ? ಏಯ್ ನಮ್ಮ ಅಪ್ಪ ಅಮ್ಮ ಇಂದ ದೂರ ಮಾಡ್ತೀಯಾ? ಎಷ್ಟೇ ಧೈರ್ಯ ನಿನ್ಗೆ? ನೀನೇನ್ ನನ್ನ ಹೆತ್ತವಳ? ನಾನೇನ್ ನಿನ್ನ ಹೊಟ್ಟೆಲಿ ಹುಟ್ಟಿದವಳ? ಸುಮ್ನೆ ನನ್ನ ಮಗಳು ಅಂತ ಕರೀತಿದ್ಯಾ? ಶ್ರೇಷ್ಠ, ನನಗೆ ನನ್ನ ಅಮ್ಮ ಬೇಕು. ನೀನ್ ನಮ್ಮಮ್ಮ ಅಲ್ಲ, ನನ್ಗೆ ನಮ್ಮಮ್ಮ ಬೇಕು. ನನ್ಗಮ್ಮ ಬೇಕು, ನಿನ್ ಬೇಕಾಗಿಲ್ಲ. ಪುಟ ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನಗ್ ನನ್ ಬೇಡ್ವಾ? ಮುಟ್ಬೇಡ ನನ್ನ, ಬಿಡ್ತೀನಿ ನಿನ್ನ. ಬೇಡ ಅಂತ ಹೇಳ್ತಿದ್ದೀನಿ ತಾನೆ ಮಾಯಾ. ಯಾಕೆ ಹಠ ಮಾಡ್ತೀಯ? ಬಾ ಸೈಡ್ಗೆ. ಬಿಡೋ ನನ್ನ, ಬಿಡೋ. ಬಿಡೋ ನನ್ನ, ಏಯ್ ಬಿಡೋ. ಪುಟಿ ಏನು?
ನಿಖಿಲ್, ಶ್ರೇಷ್ಠ, ಮಗು ಯಾಕೆ ಹೀಗಾಡ್ತಾ ಇದೆ? ಹಾ? ಮಗು ಯಾಕೆ ಹೀಗಾಡ್ತಾ ಇದೆ ಅಂದೆ. ಏನ್ ಮಾಡ್ದೆ ನೀನು? ದೆವ್ವ ಹಿಡ್ದಂಗ್ ಆಡ್ತಾ ಇದ್ದಾಳೆ. ಇಲ್ಲ, ನಾನೀ ಕೆಲಸ ಮಾಡಿದ್ದೀನಿ ಅಂದ್ರೆ ಇವ್ರ ಕಣ್ಣಲ್ಲಿ ಚಿಕ್ಕವಳಾಗ್ಬಿಡ್ತೀನಿ. ಆಮೇಲೆ ನಾಳೆಯಿಂದ ಇವ್ರು ನನ್ನನ್ನು ನಂಬೋದೇ ಇಲ್ಲ. ಗೌತಮಿ, ಯಾಕೆ ಮಾತಾಡ್ತಾ ಇಲ್ಲ? ಹೇಳು, ಏನ್ ಮಾಡಿದ್ಯಾ ಮಗುಗೆ? ಗೊತ್ತಿಲ್ಲ ಅತ್ತೆ, ನಿಜವಾಗ್ಲೂ ಗೊತ್ತಿಲ್ಲ. ಮತ್ತೆ ಚೆನ್ನಾಗಿರೋ ಮಗು ಇದ್ದಕ್ಕಿದ್ದ ಹಾಗೆ ಯಾಕೆ ಹಿಂಗ ಆಡ್ತಾ ಇದ್ದಾಳೆ? ಹ? ಏನೋ ಮಾಡ್ತೀನಿ ಅಂದ್ಯಲ್ಲ ನೆನ್ನೆ, ಇದೇನಾ ನೀನ್ ಮಾಡಿದ್ದು? ಪ್ರಾಮಿಸ್ ಇಲ್ಲ ಅತ್ತೆ, ನಾನೇನೋ ಬೇರೆ ಪ್ಲಾನ್ ಮಾಡಿದ್ದೆ. ಆದ್ರೆ ಇಲ್ಲೇನೇನೋ ಆಗ್ತಾ ಇದೆ. ಸತ್ಯವಾಗ್ಲೂ ಈ ಮಗು ಯಾಕೆ ಹೀಗೆ ಆಡ್ತಿದೆ ಅಂತ ನನಗೆ ಗೊತ್ತಿಲ್ಲ ಅತ್ತೆ. ಅಯ್ಯೋ ದೇವ್ರೆ, ಅವ್ರ ಮನೆಯವರೆಲ್ಲ ನೆಗ್ದು ಬಿದ್ದು ಹೋಗಿದ್ದಾರೆ. ಯಾರ ಆತ್ಮ ಬಂದು ಅವಳ ಮೈ ಒಳಗಡೆ ಸೇರ್ಕೊಂಡಿದ್ಯೋ ಏನೋ. ದೇವ್ರೆ, ಏನಾಯ್ತು? ನನ್ನ ಶಕ್ತಿ ಜೊತೆ ಮಗುವಿನ ದೇಹ ಸ್ಪಂದಿಸ್ತಾ ಇಲ್ಲ. ದೇಹ ಅಲ್ಲಿದ್ರು ಬುದ್ಧಿ ನನ್ನ ಹಿಡಿತದಲ್ಲಿದೆ. ಅಲ್ಲಿ ದೇಹಕ್ಕೆ ಏನೋ ತೊಂದರೆ ಆಗ್ತಾ ಇರೋದ್ರಿಂದ ಇಲ್ಲಿ ವಿಘ್ನ. ಇರ್ಲಿ, ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ. ಅವರ ಔಷಧಿಗಳ ಆಟನೋ ಇಲ್ಲ ನನ್ನ ಮಾಟದ ಆಟನೋ ನಾನು ನೋಡೇ ಬಿಡ್ತೀನಿ. ಮಗು ಇವಾಗ ನಮ್ಮ ಮಾತು ಕೇಳುತ್ತೆ ಅಲ್ವಾ? ಕೇಳಲೇಬೇಕು, ಕೇಳುತ್ತೆ. ಆದ್ರೆ ಮೊದಲು ಆ ಮಗುನ ಅಲ್ಲಿಂದ ಕರೆಸಿ ಮಂಡಲದಲ್ಲಿ ಕೂರಿಸ್ಬೇಕು. ಅಲ್ಲಿ ಯಾವುದೋ ಪ್ರಬಲವಾದ ಶಕ್ತಿ ನನಗಡ್ಡಿ ಮಾಡ್ತಾ ಇದೆ. ಅವರು ಯಾರನ್ನ ಕರ್ಕೊಂಡು ಬಂದು ಕಾವಲು ಕಾಯ್ತಾ ಇದಾರೋ ಗೊತ್ತಿಲ್ಲ. ಅಲ್ಲದೆ ಅಷ್ಟೊಂದು ಜನಗಳ ಕಣ್ಣು ತಪ್ಪಿಸಿ ಆ ಮಗುನ ಈ ಸರಿ ಹೊತ್ತಲ್ಲಿ ಇಲ್ಲಿ ಕರ್ಕೊಂಡು ಬರೋದು ಹೇಗ್ ಸಾಧ್ಯ? ಆಗತ್ತೆ, ಎಲ್ಲ ಆಗತ್ತೆ. ಇದು ಚದುರಂಗದ ಆಟ. ಅವ್ರ ಕಾಯಿನ ಮುಂದೆ ನಡೆಸದೆ ಹೋದ್ರೆ ನಾನು ಅವ್ರ ಕಡೆ ಇರೋ ರಾಜನ ಹೊಡೆಯೋಕಾಗ್ತಿರ್ಲಿಲ್ಲ. ಈಗ ಅವ್ರ ಕಾಯಿನ ಮುಂದೆ ಸರಿಸಿದ್ದಾರೆ, ನಾನು ನುಗ್ಗೆ ಹೊಡಿತೀನಿ. ಸಮಾಧಾನ ಮಾಡ್ಕೋ ಕಂದ. ಈ ಕಣ್ಣೀರ್ ಹಾಕೋದ್ರಿಂದ ಏನ್ ಪ್ರಯೋಜನ ಹೇಳು? ಇನ್ನೇನ್ ಮಾಡ್ಲಮ್ಮ ನಾನು? ಇದ್ದಕ್ಕಿದ್ದಾಗೆ ಚೆನ್ನಾಗಿ ಇದ್ ಮಗು ಹೀಗಾಡಿದ್ರೆ ನನಗೆ ಹೇಗನ್ಸುತ್ತೆ ಹೇಳು? ಅಲ್ಲಮ್ಮ ಮಾಯಾ, ಇದಕ್ ಮುಂಚೆ ಹೀಗಾಗಿತ್ತಾ? ಇಲ್ಲ ಮಾವ, ನಾನ್ ಶ್ರೇಷ್ಠನ ಈ ರೀತಿ ಯಾವತ್ತೂ ನೋಡಿರ್ಲಿಲ್ಲ. ಏನಾಗಿದೆ ನನ್ ಶ್ರೇಷ್ಠಂಗೆ? ಮಾಯಾ, ಇದನ್ನ ಸೈಕಲಾಜಿಕಲ್ ಡಿಸಾರ್ಡರ್ ಅಂತಾರೆ. ಸ್ವಂತ ಪರಿವಾರದವ್ರನ್ನ ಯಾವತ್ತೂ ನೋಡಿಲ್ಲ ಅವಳು. ಬಟ್ ಬ್ಲಡ್ ಈಸ್ ಆಲ್ವೇಸ್ ಥಿಕ್ಕರ್ ದೆನ್ ವಾಟರ್ ಅಂತಾರಲ್ವಾ, ಹಾಗೇನೆ ರಕ್ತ ಸಂಬಂಧಗಳನ್ನ ಬಯಸ್ತಿದ್ದಾಳವಳು. ಈ ಹಬ್ಬ ನಾವೆಲ್ಲ ಜೊತೆಗಿರೋದನ್ನ ನೋಡಿ ಅವಳಿಗೂ ಒಂದು ಸ್ವಂತ ಪರಿವಾರ ಬೇಕು ಅನ್ನೋ ಆಸೆ ಹುಟ್ಟಿದೆ. ಈ ಆಸೆ ನೋವಾಗಿ ಕನ್ವರ್ಟ್ ಆಗಿ ಈ ರೀತಿ ಅವಳನ್ನ ಮಾಡಿಸ್ತಾ ಇದೆ. ಹೆತ್ತ ತಾಯಿಗಿಂತ ಹೆಚ್ಚಿಗೆ ಪ್ರೀತಿ ಕೊಟ್ಟು ನೋಡ್ಕೊಂಡಿದ್ದಾಳೆ ಮಾಯಾ. ಅವಳ ಮೇಲೆ ಯಾಕೆ ಕೂಗಾಡ್ತಾ ಇದ್ದಾಳೆ? ಅದಕ್ಕೆ ಎಕ್ಸಾಕ್ಟ್ಲಿ ಅಷ್ಟು ಪ್ರೀತಿ ಇರೋದಕ್ಕೆ ಕೂಗಾಡ್ತಾ ಇರೋದು. ದಿಸ್ ಇಸ್ ಹ್ಯೂಮನ್ ಸೈಕಾಲಜಿ. ನಾವು ಯಾರ ಮೇಲೆ ತುಂಬಾ ಪ್ರೀತಿ ತೋರಿಸ್ತೀವಿ, ನಮ್ಮ ಫ್ರಸ್ಟ್ರೇಷನ್ ಕೂಡ ಅವ್ರ ಮೇಲೇನೆ ನಮ್ಗೆ ತೀರಿಸ್ಕೊಳಕ್ ಸಾಧ್ಯ ಆಗೋದು. ಎಷ್ಟೇ ಬೇಸರ ಇದ್ರೂ ಅದನ್ನ ಕೇಳೋ ಒಂದು ರೀತಿ ನೀತಿ ಇರುತ್ತೆ. ನನಗ್ಯಾಕೋ ಅನುಮಾನ. ಏನ್ ಅನುಮಾನ? ಯಾರೋ ಮಾಡಿರೋ ಮಾಟ ಗೀಟ ತುಳಿದ್ಲಾ ಅಂತ. ಒಟ್ ಮಾಟನ? ಹಾಗಂದ್ರೆ ಏನಪ್ಪ? ಅದೇಪಾ, 3 ದಾರಿ ಸೇರೋ ಮಧ್ಯ ಕುಂಕುಮ ಚೆಲ್ಲೋದು, ಅನ್ನ ಚೆಲ್ಲೋದು, ನಿಂಬೆಹಣ್ಣು ಇಡೋದು. ಈಗ ನಿಂಬೆ ಹಣ್ಣು ಅನ್ನ ಮುಟ್ಟೋದ್ರಿಂದ ಹೀಗಾಗುತ್ತಾ? ಅದು ಮಂತ್ರಿಸಿದ ನಿಂಬೆಹಣ್ಣಾಗಿದ್ರೆ
ಏನೇನೋ ಹೇಳ್ಬೇಡಿಯಪ್ಪ. ನಾವು ಯಾವ ಜನರೇಷನ್ ಇದ್ದೀವಿ, ನೀವ್ ಏನ್ ಹೇಳ್ತಾ ಇದ್ರ ಅಂತದೆಲ್ಲ ಏನೂ ಇಲ್ಲ. ಅಪ್ಪ ಪ್ಲೀಸ್, ಬೀಯಿಂಗ್ ಅ ಡಾಕ್ಟರ್ ನನ್ಗೆ ಇದನ್ನೆಲ್ಲ ನಂಬಕ್ಕಾಗಲ್ಲ. ಅಂಡ್ ಐ ಪ್ರಾಮಿಸ್ ಈ ಥರದ್ ಆಗೋದಕ್ಕೆ ಸಾಧ್ಯನೂ ಇಲ್ಲ. ಏನೋಪ್ಪ, ನನ್ನ ಬುದ್ಧಿಗೆ ಹೊಳೆದಿದ್ದ ನಾನು ಹೇಳ್ದೆ. ಮಗು ಸರಿ ಹೋದ್ರೆ ಅಷ್ಟೇ ಸಾಕು. ಎಲ್ಲ ಸರಿ ಹೋಗುತ್ತೆ, ಡೋಂಟ್ ವರಿ. ದೇವ್ರೆ, ನೀನೇ ನೋಡ್ಕೋ. ಏನ್ ತೊಂದ್ರೆ ಆಗಿದ್ಯೋ ಈ ಮಗುಗೆ, ಅಥವಾ ನಮ್ಗೆ ತೊಂದ್ರೆ ಕೊಡ್ಬೇಕು ಅಂತಾನೆ ಹೀಗ್ ಮಾಡ್ತಾ ಇದ್ದಾಳ? ಮಕ್ಳು ದೇವ್ರ ಸಮಾನ ಅಂತಾರೆ, ಆದ್ರೆ ಇವಳು ನೋಡಿದ್ರೆ ದೆವ್ವಕ್ಕೆ ತತ್ಸಮ ತದ್ಭವ ತರ ಆಡ್ತಾ ಇದ್ದಾಳೆ. ಏನ್ ಕರ್ಮ ಸುತ್ಕೊಂಡ್ ಬಂತೋ, ಯಾರ್ ಕೆಟ್ಟ ದೃಷ್ಟಿ ಬಿತ್ತೋ ನಮ್ಮ ಮನೆ ಮೇಲೆ, ಅದು ಹಬ್ಬದ ದಿನಾನೇ. ಕರ್ಮ ಕರ್ಮ, ನಗ್ನಗ್ತಾ ಇರ್ಬೇಕಾದ್ ಮನೇಲಿ ನರ್ಕ ತೋರಿಸ್ತಾ ಇದ್ದಾಳೆ. ವಶೀಕರಣ ದೇವಿ ಆವಾಹಯಾಮಿ. ಬಾ, ನಿಧಾನಕ್ ಬಾ. ಒಂದೊಂದೇ ಹೆಜ್ಜೆ ಇಟ್ಕೊಂಡ್ ಬಾ. ನೀನಿಡೋ ಒಂದೊಂದು ಹೆಜ್ಜೆನು ಭೂಮಿ ಬಿರಿಯೋ ಹಾಗೆ ಮಾಡಬೇಕು. ನಿನ್ನ ನೋಡೋ ಕಣ್ಣುಗಳು ಉರಿಬೇಕು, ಮನಸ್ಸುಗಳು ಮುರಿಬೇಕು. ಹಾಗ ಬಾ ಬಾ. ಯಾಕೆ ಯಾಕಲ್ಲೇ ಉಳಿದು ಬಿಟ್ಟೆ? ಪ್ರಯಶ್ಚಮೆ ವಯಶ್ಚಮೆ ಆಕರ್ಷಣೆ ವಶೀಕರಣ ದೇವಿ ಸರ್ವವರ್ಣ ಲೋಪದೋಷ ಪ್ರಾಯಶ್ಚಿತ ಕುರು ಮಮ ಕ್ಷಮಾರ್ಪಣಾ ಸಿದ್ಧಿರಸ್ತು. ಏನೋ ಕ್ಷಮೆ ಕೇಳ್ತಾ ಇದ್ದೀರಾ? ಕೆಲವು ಮಂತ್ರದ ಉಚ್ಚಾರಣೆ ತಪ್ಪಾದಾಗ ಕೆಲಸಗಳು ನಿಧಾನ ಆಗುತ್ತೆ. ನಿಧಾನ ಆದ್ರೂ ಪರವಾಗಿಲ್ಲ, ಆಗುತ್ತೆ ತಾನೆ? ನನ್ನ ಕೆಲಸದ ಮೇಲೆ ಅಪನಂಬಿಕೆನಾ? ಛೇ ಛೇ, ಇಲ್ಲ ಇಲ್ಲ, ಖಂಡಿತ ಇಲ್ಲ. ಮತ್ತೆ ಸುಮ್ಮನೆ ಇರಿ. ಮಾಯಾ ಮಾಯಾ, ಆ ಶ್ರೇಷ್ಠ ಯಾಕೋ ದೆವ್ವ ಬಂದವ್ರ ತರ ಆಡ್ತಾ ಇದ್ದಾಳೆ. ಮತ್ತೆ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ಏನ್ ಮಾತಾಡ್ಬಾರ್ದು? ಡಜನ್ ಅಷ್ಟು ಆತ್ಮಗಳು ಬಂದು ಸೇರ್ಕೊಂಡಿದೆ ಅನ್ಸುತ್ತೆ ಅವಳ ಮೈ ಮೇಲೆ. ನನ್ನನ್ನು ಹೇಗ್ ಗುರಾಯಿಸ್ತಾ ಇತ್ತು ಗೊತ್ತಾ? ಗುರಾಯಿಸ್ತಿದ್ಲು ಅಂತಂದ್ರೆ ಎಚ್ಚರವಾಗಿದ್ದಾಳಮ್ಮ ಅವಳು. ಏಯ್, ಏನೋ ಇದು? ಅವಳು ಇನ್ನೂ ಎಚ್ಚರವಾಗಿದ್ದಾಳ ಅಂತ ಕೇಳ್ತಾ ಇದೆಯಲ್ಲ, ನನಗೆ ಎಚ್ಚರಿಕೆ ಕೊಡೋದಕ್ ಬಂದಿದ್ಲು. ಮಾಯಾ ಮಾಯಾ ಮಾಯಾ, ನಿಧಾನಮ್ಮ, ಓಡ್ಬೇಡ. ನನ್ನನ್ನೇ ಬಿಟ್ಟು ಹೋಗ್ತಾ ಇದ್ದೀರಾ? ಅಯ್ಯೋ, ಶ್ರೇಷ್ಠ ಶ್ರೇಷ್ಠ, ಇಲ್ಲಿ ಯಾಕೆ ಮಲಗಿದ್ಯಾ? ಶ್ರೇಷ್ಠ ನೋಡಿಲಿ, ಶ್ರೇಷ್ಠ ಕಣ್ಬಿಡು, ಶ್ರೇಷ್ಠ ಕಣ್ಬಿಡು, ನೋಡಿಲಿ. ಮಾಯಾ, ಪುಟಿ ಪುಟಿ ಪುಟಿ, ಏನಾಯ್ತು ಪುಟಿ? ಪುಟಿ 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 ಸುಮ್ಮನೆ ಪುಟಿ. ಶ್ರೇಷ್ಠ ಶ್ರೇಷ್ಠ, ಪುಟಿ ಪುಟಿ ಸುಮ್ಮನೆ ಪುಟಿ ಪುಟಿ. ಶ್ರೇಷ್ಠ, ಮಾಯಾ, ಏನಾಯ್ತು? ಹೋಗಮ್ಮ, ದೇವ್ರ ಕುಂಕುಮ ತಗೊಮ್ಮ. ನಾನು ಹೇಳಿದ್ದೀನಿ ಪುಟಿ ಪುಟಿ ಸುಮ್ಮನಿರು. ಪುಟಿ ಬೇಡ. ದೇವ್ರೆ ದೇವ್ರೆ, ಕಾಪಾಡು ಕಾಪಾಡು ಕಾಪಾಡು. ಓ
ಶ್ರೇಷ್ಠ ಸುಮ್ಮನೆ ಓಕೆ ಶ್ರೇಷ್ಠ ಏನಾಗಲ್ಲ ಪುಟ್ಟಿ ಶ್ರೇಷ್ಠ ಶ್ರೇಷ್ಠ ಸ್ವಲ್ಪ ಪ್ಲೀಸ್. ಒಳಗಡೆ ಮಲಗ್ಸಣ್ವಾ? ಸ್ವಾಮಿ, ಎಲ್ಲ ಪೀಡೆಗಳು ತೊಲಗೋಗ್ಲಿ. ಪಡ್ತಂದೆ. ಲೇ ಏನೇ ಮಾಡ್ತಾ ಇದೀಯಾ? ರೀ, ಕಾಣಿಸ್ತಾ ಇಲ್ವಾ? ದೆವ್ವ ಮನೆ ಒಳಗಡೆ ಬರ್ಬಾರ್ದು ಅಂತ ದೇವ್ರ ಕುಂಕುಮ ಹಾಕ್ತಾ ಇದೀನಿ. ಇದನ್ನ ಹಾಕಿದ್ರೆ ದೆವ್ವ ಒಳಗಡೆ ಬರಲ್ಲ ಕಣ್ರಿ. ಅಯ್ಯೋ ಅಯ್ಯೋ, ದಡ್ಡಿ ಕಣೆ ನೀನು. ರೀ, ಅದೇನ್ ಹೇಳ್ತಿರೋ ನೇರವಾಗಿ ಹೇಳಿ. ಕಡ್ಡಿ ಗಿಡ್ಡಿ ಅಂತ ಎಲ್ಲ ಹೇಳ್ಬೇಡಿ. ದೆವ್ವ ಅದನ್ನ ದಾಟ್ಬಾರ್ದು ಅಂತ ತಾನೇ ಈ ಕುಂಕುಮ ಹಾಕ್ತಾ ಇರೋದು. ಹೌದು ಹೊರಗಿರೋ ದೆವ್ವ ಒಳಗ್ ಬರಬಾರ್ದು ಅಂತ ತಾನೇ ಕುಂಕುಮ ಹಾಕ್ತೀಯಾ? ಹೌದು. ಹಾ, ಅದು ಸರಿ. ಆದ್ರೆ ಒಳಗಿರೋ ದೆವ್ವ ಹೊರಗ್ ಹೋಗ್ಬೇಕಾದ್ರೆ ಇದನ್ನ ದಾಟ್ಲೇಬೇಕಲ್ವಾ? ನೀನ್ ಯಾಕೋ ಆ ದೆವ್ವನ ಮನೆ ಬಿಟ್ಟು ಹೊರಗ್ ಕಳ್ಸಕ್ ಕಾಣ್ತಾ ಇಲ್ಲ ಅಂತ ಕಾಣುತ್ತೆ. ಅದು ಪರ್ಮನೆಂಟ್ ಆಗಿ ಇಲ್ಲೇ ಇರ್ಲಿ ಅಂತ ಆಸೆ ನಿನ್ಗೆ? ಅಯ್ಯೋ, ಪೆದ್ದು ಹರ್ಷಣಂ ಕರು ಸಂಘರ್ಷಣಂ ಕುರು ಆತ್ಮಾನಾಂ ಪ್ರೇತಾತ್ಮನಾಂ ವಶೀಕರಣ ದೇವಿ ಆವಾಹಯಾಮಿ ಮಮ ಕಾರ್ಯ ಸಿದ್ಧಿಂ ಕುರು. ಶಾಂತಂ ಪ್ರಶಾಂತಂ ಶ್ರೇಷ್ಠ ಶ್ರೇಷ್ಠ ಪುಟ್ಟ ಶ್ರೇಷ್ಠ ಅಮ್ಮ ಮಾಯಮ್ಮ ಶ್ರೇಷ್ಠ ಶ್ರೇಷ್ಠ ತಲೆನೋಯ್ತಾ ಇದ್ಯಾ? ಅಮ್ಮ ತುಂಬಾ ನೋವಾಗ್ತಿದೆ. ನನ್ಗೇನಾಗಿದೆ? ನಾನು ಏನ್ ಮಾಡ್ತಿದ್ದೆ ಇಷ್ಟೊತ್ತು? ಏನಿಲ್ಲ, ನೀನೇನು ಮಾಡಿಲ್ಲ, ನೀನ್ ಮಲಗಿದ್ದೆ ಅಷ್ಟೇ. ನನ್ಗೆ ಮೈಯೆಲ್ಲ ಭಾರ ಆಗಕ್ ಶುರುವಾಗಿದೆ. ಯಾರು ಏನೋ ಹೇಳ್ತಿರುವಾಗ ಆಗ್ತಿದೆ. ಏನೇನೋ ಕೇಳಿಸುತ್ತೆ. ಮಾಮ, ಏನೋ ಒಂಥರ ಆಗ್ತಿದೆ. ಅಮ್ಮ ಅಮ್ಮ ಅಯ್ಯಮ್ಮ. ನಿಖಿಲ್, ಏನ್ ಹುಡುಕ್ತಾ ಇದ್ದೀರಾ? ಇವಳ ಹತ್ರ ಯಾರಾದ್ರೂ ಎಲೆಕ್ಟ್ರಾನಿಕ್ ಡಿವೈಸ್ ಇಟ್ಟಿದಾರ ಅಂತ ನೋಡ್ತಾ ಇದ್ದೀನಿ. ಯಾಕೆ? ಶಿ ಇಸ್ ಬೀಯಿಂಗ್ ಹಿಪ್ನೋಟೈಸ್ಡ್. ನಿಖಿಲ್, ಏನ್ ಹುಡುಕ್ತಾ ಇದ್ದೀರಾ? ಇವಳ ಹತ್ರ ಯಾರಾದ್ರೂ ಎಲೆಕ್ಟ್ರಾನಿಕ್ ಡಿವೈಸ್ ಇಟ್ಟಿದಾರ ಅಂತ ನೋಡ್ತಾ ಇದ್ದೀನಿ. ಯಾಕೆ? ಶಿ ಇಸ್ ಬೀಯಿಂಗ್ ಹಿಪ್ನೋಟೈಸ್ಡ್. ಡಿವೈಸ್ ಮುಖಾಂತರ ಯಾರೋ ಇವಳನ್ನ ಹಿಪ್ನೋಟೈಸ್ ಮಾಡ್ತಿದ್ದಾರೆ. ಅದು ಬೇರೆ ಜಾಗದಿಂದ. ಪ್ರೇತಾತ್ಮನಂ ಸನ್ನಿಹಿತೋ ಭವ. ಪುಟ ನಾನು ಹೇಳಿದ್ ಕೇಳ್ಪುಟ. ಪುಟ ಒಂದ್ ನಿಮಿಷ. ಪುಟ ಗಟ್ಟಿಗೆ ಹಿಡ್ಕೊಮ್ಮ. ಏನಾಗ್ತಿದೆ ಶ್ರೇಷ್ಠ? ಶ್ರೇಷ್ಠ ಶ್ರೇಷ್ಠ ಏನು ಆಗಲ್ಲ ಕಂದ, ಇಲ್ಲಿ ನೋಡು, ಏನು ಆಗಲ್ಲ ನನಗೆ, ನಾನಿದ್ದೀನಿ. ಶ್ರೇಷ್ಠ ಪ್ಲೀಸ್ ಶ್ರೇಷ್ಠ ಶ್ರೇಷ್ಠ.
ನಿಖಿಲ್, ಇದೆಲ್ಲ ಹೇಗ್ ಸಾಧ್ಯ? ಇವಳು ಇಲ್ಲಿರೋರ್ ಮಾತೇ ಕೇಳ್ತಾ ಇಲ್ಲ. ಯಾರೋ ಎಲ್ಲೋ ಇದ್ದು ಹೇಗೆ ಹಿಪ್ನಟೈಸ್ ಮಾಡಕ್ ಸಾಧ್ಯ? ಆಗುತ್ತೆ. ಕೆಲವು ಡಿವೈಸ್ಗಳಿಂದ ಇದು ಪಾಸಿಬಲ್ ಇದೆ. ಆದ್ರೆ ಆ ಡಿವೈಸ್ ಎಲ್ಲಿದೆ ಅಂತ ಮೊದಲು ನಾವು ಕಂಡು ಹಿಡಿಬೇಕು. ಹೋಗೋ ಇಲ್ಲಿಂದ, ಹೋಗೋ ಇಲ್ಲಿಂದ. ಸುಮ್ನೆರಮ್ಮ. ಅಯ್ಯೋ ಶ್ರೇಷ್ಠ, ಶ್ರೇಷ್ಠ! ಶ್ರೇಷ್ಠ, ಅಮ್ಮ! ಶ್ರೇಷ್ಠ! ಅಯ್ಯೋ ಶ್ರೇಷ್ಠ! ಶ್ರೇಷ್ಠ! ಹಾಳಾಯ್ತು, ಎಲ್ಲ ಹಾಳಾಯ್ತು. ಎಲ್ಲ ಕಾರ್ಯನೂ ಹಾಳು ಮಾಡ್ಬಿಟ್ಟ. ಮಗು ಹೊರಗಡೆ ಬರಕ್ಕಾಗೋದಿಲ್ಲ. ಮನೆ ಸುತ್ತ ದಿಗ್ಬಂಧನ ಆಗಿದೆ. ಗೌತಮಿಗೆ ಹೇಳಿ ಮೊದಲು ಅದನ್ನ ತೆಗ್ಸಿ. ದಿಗ್ಬಂಧನ ಇರೋವರೆಗೂ ಆ ಮಗು ಒಂದು ಹೆಜ್ಜೆನೂ ಆಚೆ ಇಡಕ್ಕಾಗೋದಿಲ್ಲ. ಅಂದ್ರೆ ಏನ್ ಮಾಡೋದೀಗ? ಹಾಗಾದ್ರೆ ನಾವು ಮಾಡಿದ್ದೆಲ್ಲ ವ್ಯರ್ಥನಾ? ಇದರಿಂದ ಏನು ಪ್ರಯೋಜನನೇ ಇಲ್ವಾ? ಮಾಟನ ಅರ್ಧದಲ್ಲೇ ಬಿಡೋಕ್ಕಾಗೋದಿಲ್ಲ. ಆ ಮಗು ಇಲ್ಲಿಗೆ ಬರಲೇಬೇಕು. ಇಲ್ಲ ಅಂದ್ರೆ ಮಾಟ ನಮ್ಮ ಮೇಲೆ ಪ್ರಯೋಗ ಆಗುತ್ತೆ. ಈಗ ಮನೆ ಜನ ಎಲ್ಲ ಮಗು ಪಕ್ಕದಲ್ಲೇ ಇರ್ತಾರೆ. ಹೇಗ್ ಕರ್ಕೊಂಡ್ ಬರೋದು? ಛೆ! ಅದು ಸಾಧ್ಯನೇ ಇಲ್ಲ. ಹಾಗಾದ್ರೆ ಈಗ ನಾವು ಮಾಡಿರೋ ಮಾಟ ನಮಗೆ ಹಿಂದಿರುಗುತ್ತೆ. ಅದನ್ನ ತಡೆಯೋ ಶಕ್ತಿ ಇದೆಯಾ ನಿಮಗೆ? ಈ ದಿಗ್ಬಂಧನವನ್ನ ತೆಗೆದೇ ಹೋದ್ರೆ ನಾವು ಅಷ್ಟು ದಿಗ್ಬಂಧನದಲ್ಲಿ ಸಿಕ್ಕಾಕೊಳ್ಬೇಕಾಗುತ್ತೆ. ಆ ಮಗು ಇಲ್ಲಿಗೆ ಬರಲೇಬೇಕು, ಆ ಮಂಡ್ರದಲ್ಲಿ ಕೂತ್ಕೊಳ್ಳೇಬೇಕು. ಇದು ಹೇಗ್ ಸಾಧ್ಯ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಅದನ್ನ ನಾನ್ ನೋಡ್ಕೊಳ್ತೀನಿ. ನಂಬಿರೋ ನನ್ನ ಶಕ್ತಿ ದೇವತೆ ನನ್ನ ಜೊತೆಗಿದ್ದಾಳೆ. ನನ್ನ ಶಿಷ್ಯನ ಕರ್ಕೊಂಡು ಹೋಗಿ, ಅವನೇ ಎಲ್ಲ ಮಾಡ್ತಾನೆ. ಇವಳನ್ನ ಈ ಸ್ಥಿತಿ ನೋಡ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಮ್ಮ. ಏನು ಮಾಡಕ್ಕಾಗಲ್ಲ ಮಾಯಾ. ಈ ಮಗುನ ನೋಡಿನೇ ನಾವಿಷ್ಟು ಸಂಕಟ ಪಡ್ತಿದೀವಿ ಅಂತಂದ್ರೆ ಇನ್ನೀ ಮಗು ಅದನ್ನ ಅನುಭವಿಸಿ ಇನ್ನೆಷ್ಟು ಸಂಕಟ ಪಡ್ತಿರ್ಬೇಕು. ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸೋಣ. ನೀವಿಲ್ಲೇ ಇರಿ, ನಾವು ಹೋಗಿ ಕರ್ಕೊಂಬರ್ತೀವಿ. ಅಲ್ಲ,
ಈ ಮನೆಯಲ್ಲಿ ತುಂಬಾ ಜನ ಇರ್ತಾರೆ, ಅದು ಹೇಗೆ ಕರ್ಕೊಂಡ್ಬರ್ತೀರಾ? ಅದ್ನ್ಯಾರಾದ್ರೂ ಕಟ್ಟಿರ್ಲಿ, ಅದ್ ಏನೇ ಆಗಿರ್ಲಿ, ಎಲ್ಲಾರನ್ನೂ ಕಾಪಾಡೋದಕ್ಕೆ ಅಂತ ಅವನೊಬ್ಬ ದೇವ್ರಿದ್ದಾನೆ. ನಾವು ಅವನನ್ನ ಮಾತ್ರ ನಂಬೋಣ. ಬೇಕಾಗಿತ್ತ ಇದೆಲ್ಲ ನಮ್ಗೆ? ನಾನು ಅವತ್ತೇ ಬಡ್ಕೊಂಡೆ ಆ ಮಗು ಈ ಮನೇಲಿ ಇರೋದ್ ಬೇಡ ಅಂತ. ಕೇಳಿದ್ರೆ ನನ್ ಮಾತ್ನ? ಆ ಮಗು ಎದ್ದ ತಕ್ಷಣ ಮೊದ್ಲು ಇಲ್ಲಿಂದ ಕಳಿಸ್ಬಿಡೋಣ. ಸುಮ್ನೆ ಯಾಕೆ ತಲೆನೋವು? ಹಾಗೆಲ್ಲ ಮಾಡಕ್ ಆಗಲ್ಲಮ್ಮ. ಅವಳು ಯಾರೇ ಆಗಿರ್ಲಿ ತುಂಬಾ ತೊಂದರೆನಲ್ಲಿದ್ದಾಳೆ. ನಿನಗಷ್ಟ ನಿನಗೆ ಅಂತ ನನ್ನ ಕೈ ಚೆಲ್ಲೋಕ್ ಆಗಲ್ಲ. ಯಾಕಾಗಲ್ಲ ನಿಖಿ? ಯಾಕಂದ್ರೆ ನಾನ್ ಮನುಷ್ಯ. ನಾವು ಮನುಷ್ಯರೇ ನಿಖಿಲ್. ನೀನ್ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋ ಹಾಗೆ ನಾವು ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ. ಮೊದ್ಲೇ ಮದ್ವೆ ಟೈಮ್, ಈಗ ಈ ತಲೆನೋವುಗಳೆಲ್ಲ ಬೇಕಾ? ಅಲ್ಲಮ್ಮ, ಆ ಮಗು ಬೇಕು ಅಂತ ಮಾಡಿರೋ ಥರ ಮಾತಾಡ್ತಿದ್ರಲ್ಲ. ಪಾಪ ಆ ಮಗು ನೋವು ತಿಂತಾ ಇದೆ. ಸಮಾಧಾನ ಮಾಡೋಣ, ಸಾಂತ್ವನ ಹೇಳೋಣ. ಅದನ್ ಬಿಟ್ಟು ಸಂಬಂಧನೇ ಇಲ್ಲ ಹೊರಡಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. संबंध सनमति तन मन चिता की भस्मरम सर्वशत्रुनां पिबत्वं रक्तं रक्त